ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿರೋ ಟ್ಯಾಲೆಂಟ್ಸ್ ಮತ್ತೆ ಹಾಬೀಸ್ ಅಂದ್ರೆ ನಮ್ಮ ಪ್ರತಿಭೆ ಮತ್ತು ಇಷ್ಟದ ಕೆಲಸಗಳು ನಮ್ಮ ಮುಂದಿನ ದಾರಿನ ಹೇಗೆ ತೋರಿಸ್ಬೋದು ಅನ್ನೋದನ್ನ ಇವತ್ತು ನೋಡೋಣ. ಬನ್ನಿ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಈ ಪಯಣವನ್ನ ಶುರು ಮಾಡೋಣ. ಮೊದಲಿಗೆ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ನಿಮ್ಮ ಫ್ರೀ ಟೈಮಲ್ಲಿ ಯಾವ ಒತ್ತಡನೂ ಇಲ್ಲದೆ ಜಸ್ಟ್ ಖುಷಿಗಾಗಿ ನೀವು ಮಾಡೋ ಆ ಕೆಲಸ ಯಾವುದು? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಆ ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ನಿಮ್ಮಲ್ಲೇ ಇದೆ. ಹೌದು, ನಾವು ಅಂದ್ಕೊಂಡ ಹಾಗೆ ಹವ್ಯಾಸಗಳು ಅಂದ್ರೆ ಬರೀ ಟೈಮ್ ಪಾಸ್ ಅಲ್ಲ. ಅವು ನಮ್ಮ ಇಂಟ್ರೆಸ್ಟ್ ಏನು, ನಮ್ಗೆ ಯಾವುದು ಇಷ್ಟ, ನಮ್ಮ ಪರ್ಸನಾಲಿಟಿ ಹೇಗಿದೆ ಅಂತ ತೋರಿಸುವ ಒಂದು ಕಣ್ಣಾಡಿ ಇದ್ದ ಹಾಗೆ. ಆ್ಯಂಡ್ ನಂಬ್ತಿರೋವಿಲ್ವೋ, ಅವು ನಮ್ಮ ಫ್ಯೂಚರ್ ಬಗ್ಗೆ ದೊಡ್ಡ ದೊಡ್ಡ ಸುಳಿವುಗಳನ್ನ ಕೊಡುತ್ತೆ. ಇದೇ ಅಲ್ವಾ ಬೇಸಿಕ್ ಪಾಯಿಂಟ್. ನಮ್ಗೆ ಯಾವ ಕೆಲಸ ಖುಷಿ ಕೊಡುತ್ತೆ, ಯಾವ ಕೆಲಸದಲ್ಲಿ ನಾವು ಪೂರ್ತಿಯಾಗಿ ಕಳೆದು ಹೋಗ್ತೀವಿ ಅಂತ ನಮ್ಗೆ ಗೊತ್ತಾದ್ರೆ ಅದನ್ನೇ ನಮ್ಮ ಕೆರಿಯರ್ ಮಾಡ್ಕೊಳ್ಳೋ ದಾರಿನ ಕಂಡುಹಿಡಿಯೋದು ತುಂಬಾನೇ ಸುಲಭ ಆಗುತ್ತೆ. ಸರಿ, ಹಾಗಾದ್ರೆ ಎರಡು ಮುಖ್ಯವಾದ ಪದಗಳ ಬಗ್ಗೆ ಮಾತಾಡೋಣ. ಒಂದು ಹವ್ಯಾಸ, ಇನ್ನೊಂದು ಪ್ರತಿಭೆ. ಇವ್ ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಂಡ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಈಸಿ ಆಗುತ್ತೆ. ಹವ್ಯಾಸ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಖುಷಿಗಾಗಿ ಎಂಜಾಯ್ ಮಾಡೋಕೆ ಅಂತ ಮಾಡೋ ಕೆಲ್ಸ. ಉದಾಹರಣೆಗೆ ಗಾರ್ಡನಿಂಗ್ ಮಾಡೋದು ಅಥವಾ ಸುಮ್ಮನೆ ಪುಸ್ತಕ ಓದೋದು. ಆದ್ರೆ ಪ್ರತಿಭೆ ಅನ್ನೋದಿದೆಯಲ್ಲ, ಅದು ಹುಟ್ಟಿನಿಂದಲೇ ನಮ್ ಜೊತೆ ಬಂದಿರೋ ಒಂದು ಸ್ಪೆಷಲ್ ಸ್ಕಿಲ್. ಕೆಲವರಿಗೆ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕೆ ಬರುತ್ತೆ, ಇನ್ನು ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಇದೆಲ್ಲ ಟ್ಯಾಲೆಂಟ್ಗೆ ಎಕ್ಸಾಂಪಲ್. ಓಕೆ, ಈಗ ನಮ್ಮ ಬಗ್ಗೆ ನಾವೇ ಸ್ವಲ್ಪ ಯೋಚನೆ ಮಾಡೋ ಸಮಯ ಬಂದಿದೆ. ನಮ್ಮ ಲೈಫ್ ಬಗ್ಗೆ, ನಮ್ಗೆ ಏನ ಇಷ್ಟ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಕ್ ರೆಡಿಯಾಗಿ. ಇದು ನಮ್ಮನ್ನ ನಾವೇ ಡಿಸ್ಕವರ್ ಮಾಡ್ಕೊಳ್ಳೋ ಒಂದು ಅದ್ಭುತ ಜರ್ನಿ. ಯೋಚನೆ ಮಾಡಿ ನೋಡಿ, ಯಾವ ಕೆಲಸ ಮಾಡಬೇಕಾದ್ರೆ ನಿಮಗೆ ಟೈಮೇ ಗೊತ್ತಾಗಲ್ಲ, ಯಾವ ಚಟುವಟಿಕೆಗಳು ನಿಮ್ಮನ್ನ ಸುಸ್ತು ಮಾಡೋ ಬದಲು ಇನ್ನಷ್ಟು ಫ್ರೆಶ್, ಇನ್ನಷ್ಟು ಎನರ್ಜೆಟಿಕ್ ಆಗಿ ಫೀಲ್ ಮಾಡಿಸುತ್ತೆ. ಆ ಮೊಮೆಂಟ್ಗಳನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಕೆಲವೊಂದ್ಸಲ ನೋಡಿ, ನಮ್ಮ ಇಂಟ್ರೆಸ್ಟ್ ನಮ್ಗೆ ಇನ್ಸ್ಪೈರ್ ಮಾಡೋರಿಂದ ಬಂದಿರುತ್ತೆ. ಅದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಫೇವ್ರೆಟ್ ಟೀಚರ್ ಆಗಿರ್ಬೋದು, ಅಥವಾ ಸೊಸೈಟಿಯಲ್ಲಿ ಏನಾದರೂ ದೊಡ್ಡದಾಡಿ ಸಾಧನೆ ಮಾಡಿದ ವ್ಯಕ್ತಿಯೇ ಆಗಿರ್ಬೋದು. ಯಾರವರು? ಸರಿ, ಈಗ ಒಂದು ಸಣ್ಣ ಚಟುವಟಿಕೆ. ಈ 3 ಪಾಯಿಂಟ್ಸ್ಗಳನ್ನ ಒಂದ್ ಕಡೆ ಬರೆದುಕೊಳ್ಳಿ. ಮೊದಲನೇದು ನಿಮ್ಮ ಹಾಬೀಸ್ ಏನು, ಎರಡನೇದು ನಿಮ್ಮಲ್ಲಿರೋ ನ್ಯಾಚುರಲ್ ಟ್ಯಾಲೆಂಟ್ಸ್ ಯಾವುದು, ಮತ್ತೆ ಮೂರನೇದು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೀವು ಏನ್ ಮಾಡ್ತಿದ್ದೀರಿ. ಇದು ನಿಮ್ಮ ಮುಂದಿನ ದಾರಿಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಹೀಗೆ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡುವಾಗ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು, ಕನ್ಫ್ಯೂಷನ್ ಬರೋದು ತುಂಬಾನೇ ಕಾಮನ್ ಅಲ್ವಾ? ಹಾಗಾಗಿ ಅಂತಹ ಕೆಲವು ಕಾಮನ್ ಪ್ರಶ್ನೆಗಳಿಗೆ ಈಗ ಸಿಂಪಲ್ ಆದ ಉತ್ತರಗಳನ್ನ ನೋಡೋಣ ಬನ್ನಿ. ತುಂಬಾ ಜನಕ್ಕೆ ಬರೋ ಒಂದು ಡೌಟ್ ಅಂದ್ರೆ, ಅಯ್ಯೋ ನಂಗೆ ಅಂತ ಯಾವ ಹಾಬಿನೇ ಇಲ್ವಲ್ಲ, ಈಗೇನ್ ಮಾಡೋದು ಅಂತ. ಹೀಗನ್ಸೋದು ತುಂಬಾ ಸಹಜ. ಬಟ್ ಚಿಂತೆ ಮಾಡ್ಬೇಡಿ, ಅದಕ್ಕೂ ಸೊಲ್ಯೂಷನ್ ಇದೆ. ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಒಂದು ದೊಡ್ಡ ಹಾಬೀಸ್ ಲಿಸ್ಟ್ ಇಟ್ಕೊಳ್ಳೋದಲ್ಲ. ಬದಲಿಗೆ ನಿಮಗೆ ಯಾವುದು ಖುಷಿ ಕೊಡ್ಬೋದು ಅಂತ ಹೊಸ ಹೊಸ ವಿಷಯಗಳನ್ನ ಟ್ರೈ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು. ಆ ಎಕ್ಸ್ಪ್ಲೋರೇಷನ್ ಇದೆಯಲ್ಲ, ಅದೇ ಒಂದು ಬ್ಯೂಟಿಫುಲ್ ಜರ್ನಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಸುಮ್ನೆ ಖುಷಿಗೆ ಅಂತ ಶುರು ಮಾಡಿದ ಕೆಲ್ಸದಿಂದ ಲೈಫ್ ಲೀಡ್ ಮಾಡಕ್ಕಾಗತ್ತಾ? ಅಂದ್ರೆ ಒಂದು ಹಾಬಿ ನಿಜವಾಗ್ಲೂ ಒಂದು ರಿಯಲ್ ಕೆರಿಯರ್ ಆಗೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಇದು 100% ನಿಜ. ನಾವು ಹಿಸ್ಟ್ರಿ ತೆಗೆದು ನೋಡಿದ್ರೆ ದೊಡ್ಡ ದೊಡ್ಡ ಸಿಂಗರ್ಸ್, ರೈಟರ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್ ಹೀಗೆ ಎಷ್ಟೋ ಜನ ತಮ್ಮ ಪ್ಯಾಷನನ್ನೇ ಪ್ರೊಫೆಷನ್ ಆಗಿ ಮಾಡಿಕೊಂಡು ಅದ್ಭುತವಾದ ಯಶಸ್ಸನ್ನ ಕಂಡಿದ್ದಾರೆ. ಓಕೆ, ನಮ್ಮಲ್ಲಿರೋ ಟ್ಯಾಲೆಂಟ್ ಅಥವಾ ಹಾಬಿನ ಕಂಡುಹಿಡಿಯೋದು ಫಸ್ಟ್ ಸ್ಟೆಪ್ ಅಷ್ಟೇ. ಅದಾದ ಮೇಲೆ ಬರೋ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಅದನ್ನ ಇನ್ನಷ್ಟು ಶಾರ್ಪ್ ಮಾಡೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗೋದು. ಹಾಗಾದ್ರೆ ಅದನ್ನ ಮಾಡೋದು ಹೇಗೆ ನೋಡೋಣ. ಈ 4 ದಾರಿಗಳು ತುಂಬಾ ಎಫೆಕ್ಟಿವ್. ಮೊದಲನೇದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದು. ಎರಡನೇದು ಕ್ಲಬ್ ಅಥವಾ ಕ್ಲಾಸ್ಗಳಿಗೆ ಸೇರೋದು, ಯಾಕಂದ್ರೆ ಅಲ್ಲಿ ನಮ್ಮ ಥರನೇ ಇರೋ ಬೇರೆಯವರು ಸಿಗ್ತಾರೆ. ಮೂರನೇದು ಕಾಂಪಿಟಿಷನ್ಗಳಲ್ಲಿ ಭಾಗವಹಿಸೋದು, ಇದು ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ತೋರಿಸುತ್ತೆ. ಕೊನೆಯದಾಗಿ ಒಬ್ಬ ಒಳ್ಳೆ ಮೆಂಟರ್ ಅಥವಾ ಗೈಡ್ನ ಹುಡ್ಕೋದು, ಅವರ ಅನುಭವ ನಮ್ಗೆ ಸರಿಯಾದ ದಾರಿ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಮಾತಾಡೋದ್ಲಲ್ಲ, ಈಗಿದನ್ನ ಆಕ್ಷನ್ಗೆ ತರೋ ಟೈಮ್. ಇದಕ್ಕೋಸ್ಕರ ನಿಂಗೊಂದು ಪುಟ್ಟ ಮಿಷನ್ ಇದೆ. ಇದು 2 ವಾರಗಳ ಮಿಷನ್. ಹೌದು, ನೆಕ್ಸ್ಟ್ 2 ವಾರಗಳು ನಿಮಗೋಸ್ಕರ. ಯಾವುದೇ ಆತುರವಿಲ್ಲದೆ ನಿಧಾನವಾಗಿ, ಆಳವಾಗಿ ಯೋಚನೆ ಮಾಡಿ. ನಿಮ್ಮ ಅನಿಸಿಕೆಗಳನ್ನ, ಯೋಚನೆಗಳನ್ನ ಬರೆದಿಡೋಕೆ ಈ ಸಮಯನ ಬಳಸ್ಕೊಡಿ. ಈ ಆಕ್ಟಿವಿಟಿ ಮಾಡಬೇಕಾದ್ರೆ ನೀವು ಒಬ್ರೇ ಅಲ್ಲ. ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನಿಮ್ ಟೀಚರ್ಸ್ ಅಥವಾ ಪೇರೆಂಟ್ಸ್ ಜೊತೆ ಮಾತಾಡಿ. ನಿಮ್ ಸುತ್ತಮುತ್ತ ಇರೋರ ಸಪೋರ್ಟ್ ನಿಮ್ ದಾರಿನ ಇನ್ನೂ ಕ್ಲಿಯರ್ ಮಾಡುತ್ತೆ. ಇದನ್ನ ಮರಿಬೇಡಿ. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ನೆನಪಲ್ಲಿಡಿ,
ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಇಲ್ಲ. ನಿಮ್ಮ ಇಂಟ್ರೆಸ್ಟ್ಗಳನ್ನ ಗುರುತಿಸಿ ಅವುಗಳನ್ನ ಪ್ರೀತಿಯಿಂದ ಬೆಳೆಸಿ ಮತ್ತು ನಿಮ್ಮ ಭವಿಷ್ಯವನ್ನ ನೀವೇ ಡಿಸೈನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.